ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಸುಮಂತ್ ಚಾನಲ್. ಇವತ್ತು ನಾನು ಮಟನ್ ಕೈಮಾ ಮಾಡ್ತಿದ್ದೀನಿ. ಅದಕ್ಕೆ ಆಯಿಲ್ ಹಾಕೊಂಡಿಟ್ಕೊಂಡಿದ್ದೀನಿ. ಆಯಿಲ್ ಬಿಸಿಯಾಗಿದೆ. ಅದಕ್ಕೆ ಈಗ ಲವಂಗ ಚಿಕ್ಕ ಚಿಕ್ಕ ಪೀಸ್ ಚಕ್ಕೆ ಹಾಕಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಆದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಒಂದು ಈರುಳ್ಳಿ ಹಾಕೊಂಡಿದ್ದೀನಿ, ಒಂದೆರಡು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ ಫ್ರೈ ಆಗ್ತದೆ. ಆನಿಯನ್ ಜೊತೆಗೆ 4 ಗೋಡಂಬಿ ಹಾಕೊಡ್ತಿದ್ದೀನಿ. ಗೋಡಂಬಿನ ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ. ಒಂದು ಮುಷ್ಟಿಯಷ್ಟು ಪುದೀನ ಹಾಕಿದ್ದೀನಿ. ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮಟನ್ ಕೈ ಮುಗಿದ ಸಾಂಬಾರಿಗೆ ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಒಂದು ಹಸಿ ವಾಸನೆ ಹೋಗುತ್ತೆ. ಒಂದು ಶುಂಠಿ ಹಾಕೊಂಡಿದ್ದೀನಿ. ಒಂದು ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ ಎಲ್ಲ ಬರ್ತದೆ. 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತೆಂಗಿನ ತುರಿ ಮಿಕ್ಸ್ ಮಾಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹಾಕ್ತಿದ್ದೀನಿ. ಟೊಮೆಟೊನ ಚೆನ್ನಾಗಿ ಎಲ್ಲ ಜೊತೆ ಫ್ರೈ ಆಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಪರಿಮಳ ಬರ್ತದೆ. ಇದು ಆಯಿಲ್ ಫ್ರೈ ಆಗ್ತಿರೋದು. ಇದಕ್ಕೆ ನೀವು ಬೇಕಾದ್ರೆ ಸಾಂಬಾರ ಮತ್ತು ಮೆಣಸಿನ್ಕಾಯಿ ಆಗಿ ಹಾಕೋಬೋದು. ಬಟ್ ನಾನು ಪೌಡರ್ ಮಾಡಿಕೊಂಡಿದ್ದೀನಿ. ಅದನ್ನು ನಾನು ಪೌಡರ್ ಯೂಸ್ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. ಖಾರ ನೋಡ್ಬಿಟ್ಟು ಹಾಕಿದ್ದೀನಿ. 1 ಸ್ಪೂನಷ್ಟು ಸಾಂಬಾರು ಪೌಡರು, ಅಂದರೆ ಸಾಂಬಾರು ಪೌಡರ್ ಅಲ್ಲ, ನೀವೆಲ್ಲ ಚಿಕನ್ ಮಟನ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಬರೀ ಸಾಂಬಾರನ್ನ ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ, ಅದು ಸಾಂಬಾರು ಪೌಡರು ಹಾಕಿ ಚೆನ್ನಾಗಿ ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಆಗಿ ಮುಂಚೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಹಾಕೋದು ಮಟನ್ ಸಾಂಬಾರು. 1 ಸ್ಪೂನ್ ಬೇಕಾದ್ರೆ ಮಟನ್ ಮಸಾಲ ಹಾಕ್ಕೊಡಿ. ಇವಾಗ ಆಯಿಲ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಮಟನ್ ಮಸಾಲ ಹಾಕಿದ್ದೀನಿ. ಇದು ಮಟನ್ ಸಾಂಬಾರಿಗೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿ ಸ್ವಲ್ಪ ಗ್ಯಾಸ್ ಮಾಡಿದ್ದೀನಿ. ಚೆನ್ನಾಗಿ ಆರಲಿ ಮತ್ತು ಮಿಕ್ಸಿ ಮಾಡ್ಕೊಳ್ಳೋಣ ಇಟ್ಕೊಂಡಿದ್ದೀನಿ. ಅದು ಯಾಕೆಂದರೆ ಇದು ಮಟನ್ ಕೈ ಮತ್ತು ಚೆನ್ನಾಗಿ ಟೇಸ್ಟ್ ಕೊಡ್ತೀನಿ. ಸಪ್ರೇಟ್ ಇನ್ನೊಂದು ನಾನು ಪೌಡರ್ ಮಾಡ್ಕೊಡ್ತೀನಿ. 1 ಸ್ಪೂನು ಸಾಂಬಾರ ಕೊಳೆನಸಿ, ಅದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಜೊತೆಗೆ 1 ಟೀ ಸ್ಪೂನ್ ಪೇಪರ್ ಹಾಕ್ಕೊಂಡಿದ್ದೀನಿ. ಅದೇ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗ್ತಿದೆ. ಅದಕ್ಕೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಉಳ್ಳಾಗಡ್ಡೆ ಹಾಕೊಟ್ಟಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಇದಕ್ಕೆ ಹಾಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಹಾಕ್ಕೊಂಡಿದ್ದೀನಿ. 1 ಕಾಲು ಟೇಬಲ್ ಸ್ಪೂನ್ ಸಾಲ್ಟ್, 1 ಕಾಲು ಸ್ಪೂನು ಅರಿಶಿನ ಹಾಕೊಂಡಿದ್ದೀನಿ. ನೋಡಿ, ಸಾಂಬಾರನ್ನು ಮತ್ತು ಉಂಡೆ ಮೆಣಸನ್ನು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ 3, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟ್ ಮತ್ತು ಉಳ್ಳಾಗಡ್ಡೆ ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ಉಳ್ಳಾಗಡ್ಡೆ ಪೌಡರ್ ಮಾಡ್ಕೊಂಬೋಣ. ಇವಾಗ ಬರೀ ಉಳ್ಳಾಗಡ್ಡೆ ಪೌಡರ್ ಹಾಕಿಟ್ಟು ಕಳ್ಸೋಕ್ಕಿಂತ ಈ ಥರ ಪೌಡರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೈಮಾ ಅಂತ. ಇದು ಉಳ್ಕೊಂಡಿರೋ ತೆಂಗಿನಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಬರೋಣ. ಒಗ್ಗರಣೆಗೆ ತಪ್ಪು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. 1 ನೀರು ಹಾಕಿದ್ದೀನಿ. ಮತ್ತು ಈರುಳ್ಳಿ ಹಾಕಿದ್ರೆ ಸಾಕು. ಚೆನ್ನಾಗಿ ಬ್ರೌನ್ ಫ್ರೈ ಆಗಲಿ. ಇದು ಮಟನ್ ಸಾಂಬಾರು ಟೇಸ್ಟ್ ಬಂದಬೇಕಂದ್ರೆ ಸ್ವಲ್ಪ ಮಾಂಸ ಮೂಳೆಲ್ಲ ಹಾಕಿದ್ರೆ ಟೇಸ್ಟ್ ಬಿಟ್ಕೊಡುತ್ತೆ ಚೆನ್ನಾಗಿ. ಸಣ್ಣ ಮೂಳೆಗೆ ಅದನ್ನು ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಮಟನ್ನ ಚೆನ್ನಾಗಿ ತೊಳೆದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದಕ್ಕೆ ಸಾಂಬಾರು ಹಾಕ್ಕೊಂಡಿರೋ 2 ಸ್ಪೂನ್ ಮಸಾಲೆ ಹಾಕ್ತಿದ್ದೀನಿ. 2 ಸ್ಪೂನ್ ಸಾಂಬಾರು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ಕೊಡಿ. ಇವಾಗ ಕೈಮಾ ಹಾಕಿದ ಸಾಂಬಾರಿಗೆ ಅದೇ ಮಸಾಲೆ ಹಾಕೊಂಡು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಟ್ಟಿದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕು ಹಾಕೊಳ್ಳಿ. ಇದಕ್ಕೆ ಮೊಟ್ಟೆ ಹಾಕ್ತಿದ್ದೀನಿ. ಚೆನ್ನಾಗಿ ಕೊಡುತ್ತೆ. ಅಂದರೆ ನಿಮ್ಮ ಕೈಮಾ ಒಂದು ಸ್ವಲ್ಪ ಹೊಡೆಯಲ್ಲ ಮೊಟ್ಟೆ ಹಾಕಿದ್ರೆ. 1 ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಅದೇ ಮಸಾಲೆ ಜಾರ್ಗೆ ಮಟನ್ನ ಇದು ಹಾಕಿಬಿಟ್ಟು 1 ರೌಂಡ್ ಇಟ್ಕೊಂಡ್ರೆ ಸಾಕು. ಜಸ್ಟ್ 1 ರೌಂಡ್ ಮಾಡ್ಕೊಳ್ಳಿ ಸಾಕು. ಇವಾಗ ಇದಕ್ಕೆ ಪೌಡರ್ ಹಾಕೊಂಡಿದ್ದೀನಿ. ಪೌಡರ್ ಚೆನ್ನಾಗಿ ಮಿಕ್ಸ್ ಕೊಡಿ. ರೆಡಿ ಮಾಡ್ಕೊಂಡು ಈ ಥರ ಎಣ್ಣೆ ಫ್ರೈ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ನಮಗೆ ಫ್ರೈ ಮಾಡಿ ಅಂದರೆ 1-3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಫುಲ್ಲು ಬೇಯಬೇಕಂತೇನಿಲ್ಲ. ಸ್ವಲ್ಪ ಫ್ರೈ ಆಗಿ ಮತ್ತೆ ಅದನ್ನು ಸಾಂಬಾರು ಹಾಕ್ತೀನಿ. ಸಾಂಬಾರಿಗೆ ಚೆನ್ನಾಗಿ ಕುದಿ ಬರ್ತಿದೆ. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೈಮಾ ಒಂದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಮತ್ತು ಸಾಂಬಾರಲ್ಲಿ ಕೈಮಾ ಅಂದರೆ ಒಳ್ಳಲ್ಲ. ಇಷ್ಟು ಫ್ರೈ ಆದರೆ ಸಾಕು. 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಕೈಮಾದಲ್ಲಿ ಈಗ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಸಾಂಬಾರು ಕುದೀತಿದೆ. ಇವಾಗ ಕೈಮಾದಲ್ಲಿ ಫ್ರೈ ಮಾಡಿಟ್ಕೊಂಡಿರೋದನ್ನ ಸಾಂಬಾರೊಳಗೆ ಹಾಕ್ತೀನಿ. ಕೈಮಾದಲ್ಲಿ ಸಾಂಬಾರೊಳಗೆ ಹಾಕಿದ್ದೀನಿ. ಸ್ಲೋ ಆಗಿ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಬೇಗ ಸಾಂಬಾರಲ್ಲಿ ಬಿಸಿ ಬಿಸಿ ಕೈಮಾ ರೆಡಿ ಆಗಿದೆ. ಇವಾಗ ಹಸ್ಬೆಂಡ್ ಕೊಟ್ಟಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿದೆ ಹೇಳ್ತಾರೆ ಅಂತ. ಟೇಸ್ಟ್ ಮಾಡಿ. ಸಾಫ್ಟ್ ಆಗಿದೆಯಾ? ಸೂಪರ್ ಆಗಿದೆ. ಚೆನ್ನಾಗಿ ಬಂದಿದೆ ಟೇಸ್ಟ್. 100%. ನೀವು ಕೈಮಾ ಉಂಡೆನ ರೈಸ್, ಚಪಾತಿ, ನಾನು ರೋಟಿ ಥರ ಮಾಡಿದ್ದೀನಿ. ರೋಟಿ ಅಂದರೆ ಇದು ನಮ್ಮ ಮಂಗಳೂರು ಸೈಡ್ ರೋಟಿ ತಿಂತೀವಿ. ಆ ಟೈಪ್ ನಾನು ಮಾಡಿದ್ದೀನಿ. ಅದಕ್ಕೂ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್. ಸಾಲ್ಟ್, ಖಾರ ಎಲ್ಲ ಸರಿ ಇದೆಯಾ? ಓಕೆ, ನೀವು ಕೈಮಾ ಉಂಡೆನ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಥ್ಯಾಂಕ್ ಯು ಆಲ್.